ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಕೆಲಸ ಮಾಡಿ ಸುಸ್ತಾದಾಗ ಉಸಿರು ಬಿಡೋ ಹಾಗೆ ಒಳ್ಳೆ ಕೆಲಸ ಮಾಡಿದ್ಮೇಲೆ ನೆಟ್ಟುಸಿರು ಬಿಡೋದು ಸಹಜ. ಭಗವಂತ, ಅಂದ್ರೆ ನಾನು ಮಾಡಿದ ಒಳ್ಳೆ ಕೆಲಸನ ನಿನಗೆ ಮೆಚ್ಚುಗೆ ಆಯ್ತಾ? ಮೆಚ್ಚುಗೆ ಆಗದೆ ಇದ್ರೆ ನೀನು ಹೋಗಿದ್ರು ನಾನು ಬರ್ತಾ ಇರ್ಲಿಲ್ವಲ್ಲ ಶಿವಪ್ರಸಾದ್. ಹೌದೌದು, ಥ್ಯಾಂಕ್ ಯು ಭಗವಂತ, ಥ್ಯಾಂಕ್ ಯು. ನೀನು ಯಾವಾಗಲೂ ನನ್ನ ಅಂತರಾತ್ಮದಲ್ಲಿ ಕೂತ್ಕೊಂಡು ಈ ಥರ ಒಳ್ಳೆ ಕೆಲಸ ಮಾಡು, ಒಳ್ಳೆ ಕೆಲಸ ಮಾಡು ಅಂತ ಹೇಳ್ತಾ ಇರು. ನಾನು ಅದನ್ನೇ ಮಾಡ್ತಾ ಇರ್ತೀನಿ. ಆದರೂ ನನಗೊಂದು ಡೌಟು ಭಗವಂತ. ಒಂದು ಹೆಣ್ಣು ತನ್ನ ಗಂಡನನ್ನು ಕಳ್ಕೊಳ್ಳೋದು ಅಂತಹ ದೊಡ್ಡ ಅಪರಾಧನ? ಮೊದಲೇ ನೊಂದಿರೋ ಜೀವ, ಅದರ ಮೇಲೆ ವಿಧವೆ ಅನ್ನೋ ಹೆಸರಲ್ಲಿ ಇನ್ನಷ್ಟು ನೋಯಿಸ್ಬೇಕಾ? ಶಿವಪ್ರಸಾದ್, ನಾನು ನಿನಗೆ ಅವತ್ತೇ ಒಂದು ಮಾತು ಹೇಳಿದ್ದೆ. ಈ ಹುಟ್ಟು, ಸಾವು ಮತ್ತು ಹಸು ನಿನ್ ಕೈಯಲ್ಲಿಲ್ಲ ಅಂತ. ಹಸುವನ್ನಾದರೂ ಹೊಟ್ಟೆ ತುಂಬಿಸಿ ಮುಂದೂಡ್ಬೋದು, ಆದ್ರೆ ಹುಟ್ಟು ಸಾವು ಸಾಧ್ಯ ಇಲ್ಲ. ಯಾಕಂದ್ರೆ ಹಸಿವು ಅನ್ನೋದು ವಾಸಿ ಆಗದೆ ಇರುವಂತ ಶಾಶ್ವತವಾದ ಕಾಯಿಲೆ. ಅದಕ್ಕೆ ಊಟವೇ ಔಷಧಿ. ಆದರೆ ಈ ಹುಟ್ಟು ಸಾವನ್ನ ಮುಂದೂಡೋದಕ್ಕಾಗ್ಲಿ ಅಥವಾ ಮೊದಲೇ ಬರೋ ರೀತಿ ಮಾಡೋದಕ್ಕಾಗ್ಲಿ ಸಾಧ್ಯನೇ ಇಲ್ಲ. ನಿಮ್ಮ ಕೈಲಿಲ್ಲದ ಈ ಹುಟ್ಟು ಸಾವಿಗೆ ಇನ್ಯಾರನ್ನೋ ದೂಷಿಸೋದು ಎಷ್ಟು ಸರಿ? ಪತಿಯ ಸಾವಿಗೆ ಪತ್ನಿಗೆ ಶಿಕ್ಷೆಯಾಗುವುದು ಸರಿ ಎಂದಾದರೆ ಪತ್ನಿಯ ಸಾವಿಗೆ ಪತಿಗೂ ಶಿಕ್ಷೆಯಾಗಬೇಕಲ್ಲವೇ? ನನ್ನ ಪ್ರಶ್ನೆನೂ ಇದೆ ಭಗವಂತ. ಆದರೆ ಈ ಪುರುಷ ಪ್ರಧಾನ ಶಿವಪ್ರಸಾದ್, ಸಮಾಜದಲ್ಲಿ ಪ್ರಧಾನವಾದದ್ದು ಯಾವುದೂ ಇಲ್ಲ. ಎಲ್ಲವೂ ನಿಧಾನವೇ. ಸಾಮಾಜಿಕ ಪಿಡುಗುಗಳಾದ ಬಾಲ್ಯ ವಿವಾಹ, ಸತಿ ಸಹಗಮನ, ಕೇಶಮುಂಡನ ಇವೆಲ್ಲವೂ ಮರೆಯಾದದ್ದು ನಿಧಾನವಾಗಿಯೇ ತಾನೆ. ಹಾಗೆಯೇ ಕೆಲವೊಂದು ಆಚರಣೆಗಳು ಕಾಲಕ್ರಮೇಣವಾಗಿ ಮರೆಯಾಗುತ್ತಾ ಹೋಗುತ್ತವೆ. ಅಲ್ಲಿಯವರೆಗೂ ಕಾಯಬೇಕೆಂದಿಲ್ಲ. ನಿಮ್ಮ ಸುತ್ತಲಿನ ಆಶಾ ಅಂತ ಹೆಣ್ಣು ಮಗುವಿನ ಜೊತೆಗೆ ಬೆಂಬಲವಾಗಿ ನಿಲ್ಲಿ, ಹಂಬಲಕ್ಕೆ ಪುಷ್ಟಿ ನೀಡಿ. ಇಷ್ಟು ಸಾಕು. ಇಲ್ಲಿ ಬರುವಾಗಲೂ ಒಂಟಿ, ಹೋಗುವಾಗಲೂ ಒಂಟಿ. ಯಾರ ಬರುವಿಕೆಯಿಂದಾಗಲಿ ಯಾರ ಅಗಲುವಿಕೆಯಿಂದಾಗಲಿ ಯಾರ ಜೀವನದಲ್ಲೂ ವ್ಯತ್ಯಾಸವನ್ನುಂಟು ಮಾಡುವುದಿಲ್ಲ. ಇಲ್ಲಿ ಎಲ್ಲವೂ ಕ್ಷಣಿಕ, ಎಲ್ಲವೂ ಕ್ಷುಲ್ಲಕ. ದಶ ದಿಕ್ಕುಗಳಲ್ಲಿ ಹರಡುವ ಬೆಳಕೆ ಸಂಜೆಯ ವೇಳೆಗೆ ಕತ್ತಲಿನಡೆಗೆ ಸರಿಯುವುದು. ಹಾಗೆ ಕಡು ಕತ್ತಲಿನ ಭಯವು ಬೆಳಗಾಗುವುದರೊಳಗೆ ಮಾಯವಾಗಿ ಹೋಗುವುದು. ಪ್ರಕೃತಿಯಲ್ಲೇ ಇಷ್ಟು ವ್ಯತ್ಯಾಸವಿರುವಾಗ ಹುಲುಮಾನವರು ನೀವು ಇನ್ಯಾವ ಲೆಕ್ಕ? ಹಾಗಿದ್ದ ಮೇಲೆ ಹೆಣ್ಣಿಗೇಕೆ ಈ ವ್ಯತ್ಯಾಸ? ಇದು ಸಲ್ಲದು. ಹೆಣ್ಣು ಹುಟ್ಟಿದ ಕ್ಷಣದಿಂದಲೂ ಮಣ್ಮುಟ್ಟುವ ಕ್ಷಣದವರೆಗೂ ಆಕೆಯ ಅಸ್ತಿತ್ವವನ್ನು ಯಾರಿಂದಲೂ ಕಸಿಯಲಾಗದು, ಕಸಿಯಲೂ ಬಾರದು. ಹೆಣ್ಣು ನದಿ, ತಡೆಯಲಾಗದು. ಹೆಣ್ಣು ಸಾಗರ, ಹಿಡಿಯಲಾಗದು. ಹೆಣ್ಣು ಚಂಡಮಾರುತ, ಎದುರಿಸಲಾಗದು. ಹೆಣ್ಣು ನಕ್ಷತ್ರ, ಎಣಿಸಲಾಗದು. ಹೆಣ್ಣು ಪ್ರಕೃತಿ, ಮಣಿಸಲಾಗದು. ಹೆಣ್ಣು ಮಾಯೆ, ಅರ್ಥವಾಗದು. ಹೆಣ್ಣು ಮಾತೆ, ಅನರ್ಥವೇ ಆಗದು. ಕಂಬನಿ ಸುರಿಸುವ ಹೆಣ್ಣಿಗೆ ಇಬ್ಬನಿಯಂತೆ ಜೊತೆಯಾಗಿ, ತಬ್ಬಲಿಯಾಗಿರುವ ಹೆಣ್ಣಿಗೆ ಹೆಬ್ಬುಲಿಯಂತೆ ಕಾವಲಾಗಿರಿ. ಆದರೆ ಯಾರಿಗೂ ನೋಯಿಸದಿರಲಿ. ಸಾಧ್ಯವಾದಷ್ಟು ಇನ್ನೊಬ್ಬರಿಗೆ ಹೆಗಲಾಗಿರಿ. ಏಕೆಂದರೆ ನೀವು ಹೋದಾಗಲೂ ನಿಮಗೆ ಇನ್ನೊಬ್ಬರ ಹೆಗಲು ಸಿಗಬಹುದು. ಇಲ್ಲವಾದರೆ ಜಗದೊಳಗೆ ಹುಡುಕಿದರೂ ಮೃಗವಾದರೂ ಸರಿ, ಖಗವಾದರೂ ಸರಿ, ಹಗಲಾದರೂ ಸರಿ, ಇರುಳಾದರೂ ಸರಿ, ಯಾರ ಹೆಗಲೂ ಸಿಗಲಾರದು. ಇದೇ ಶುದ್ಧ ಜೀವನದ ಸಿದ್ಧ ಸೂತ್ರ. ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ, ತೋರಿಸೋಕೆ ಅಂತ ಭೂಮಿಗೆ ಬಂದ ಭಗವಂತ. ಸುಳ್ಳೇ ಸುಳ್ಳು
ಈ ಭೂಮಿ ಮ್ಯಾಲೆ ಎಲ್ಲ ಸುಳ್ಳು, ನಾನು ಸುಳ್ಳು ನೀನು ಸುಳ್ಳು ಅವನು ಸುಳ್ಳು ಅವಳು ಸುಳ್ಳು. ಹೇ, ಎಲ್ಲೇ ಇದ್ರು ಪಲ್ಲಿ ಗೋಡೆ ಮೇಲೆ ಅಂಟ್ಕೊಳ್ಳೋದು ಕಾಮನ್, ಆದ್ರೆ ಮಗ ಈ ತರ ಅಪ್ಪನ್ನ ಅಂಟ್ಕೊಳ್ಳೋದು ಇಟ್ಸ್ ನಾಟ್ ಕಾಮನ್. ಏನಿಲ್ಲ, ಪ್ರೀತಿ ಒಂದ್ ಸ್ವಲ್ಪ ಜಾಸ್ತಿ ಆಗಿತ್ತು ಅದಕ್ಕೆ. ಎಷ್ಟು ಕೆಜಿ ಜಾಸ್ತಿ ಆಯ್ತು? ಹೇ ದಟ್ ಮೈ ಸನ್, ಎಸ್. ಈ ತರ ಸ್ಕೀಮ್ಗಳನ್ನ ನಾನು ಚಿಕ್ಕ ವಯಸ್ಸಲ್ಲೇ ಮಾಡ್ತಾ ಇದ್ದೆ. ನಾನು ಏನಾದರೂ ಬೇಕು ಅಂದ್ರೆ ನಮ್ಮಪ್ಪನ್ನು ನಾನು ಹೀಗೆ ಹೋಗಿ ಅಂಟ್ಕೋತಾ ಇದ್ದೆ. ಅವಾಗ ತಾತ ಏನ್ ಮಾಡ್ತಿದ್ರಪ್ಪ? ನಾನು ಕೇಳಿದ್ದವ್ರಿಗೆ ಇಷ್ಟ ಆದ್ರೆ ಕೆನ್ನೆಗೆ ಒಂದು ಮುತ್ತು ಕೊಡೋರು, ಇಷ್ಟ ಆಗ್ಲಿಲ್ಲ ಅಂದ್ರೆ ಒಂದು ಕೊಡೋರು. ಹಂಗಾದ್ರೆ ಬೇಡ ಬಿಡಪ್ಪ. ಏಯ್ ರೀ, ಏನ್ರಿ ನೀವು ಆಗ್ಲಿಂದ ಅವನು ಏನ್ ಹೇಳ್ಬೇಕು ಅಂತಿದ್ದಾನೆ ಅಂತ ಕೇಳಿಸ್ಕೊಳ್ದೆ ನೀವೇ ಏನೇನೋ ಹೇಳ್ತಿದ್ದೀರಾ? ಓಹೋ, ಅವನೇನು ಕೇಳಬೇಕು ಅನ್ನೋದು ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಆಗಿದೆಯಾ? ಇರಲಿ, ಆದರೂ ನಿನ್ನ ಬಾಯರ್ ಹೇಳಿ ಬಾತ್. ಅದು ಟ್ರಿಪ್ ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ಯಲ್ಲ, ಅದ್ರ ಬಗ್ಗೆ ಕೇಳಕ್ ಬಂದೆ. ಅಯ್ಯೋ, ಬೆಳಗ್ಗೆನೆ ಆಗಲ್ಲ ಅಂದರೆ ಯಾವುದೂ ಆಗಲ್ಲ. ಒಂದು ಪಾಸಿಟಿವ್ ಫೀಲ್ ಇರಲಿ ಅಂತ ಆಗುತ್ತೆ ಅಂದ್ಬೇಡ, ಆಮೇಲೆ ನೋಡ್ಕೊಳ್ಳೋಣ. ಓಕೆ ಓಕೆನಾ? ಹಾಂ, ಅಫ್ಕೋರ್ಸ್. ಓಕೆ ಓಕೆ, ಟ್ರಿಪ್ಪಿಗೆ ತಾನೆ ಹೋಗೋಣ. ರೀ, ನಿಜವಾಗ್ಲೂನಾ? ಮತ್ತೆ ಸುಮ್ಮನೆ ಟ್ರಿಪ್ ಹೋಗ್ತೀನಿ ಅಂತ ಹೇಳೋದಕ್ಕೆ ನಾನೇನು ಮಾರ್ಚ್ 3ನೇ ತಾರೀಕು ನಂಜನಗೂಡು ಹೋಗೋ ರಾಜೇಂದ್ರ ಪೊನ್ನಪ್ಪನ? ಐ ಆಮ್ ಶಿವಪ್ರಸಾದ್, ವರ್ಕಿಂಗ್ ಇನ್ ರಾಜಾ ಚಡ್ಡಿ ಮತ್ತು ಬನಿಯನ್ಗಳು ನೀವು ಹೊರಗೂ ಹಾಕೋಬಹುದು. ಅಪ್ಪ, ನನ್ನ ಹತ್ರ ಟ್ರಿಪ್ದು ಫುಲ್ ಪ್ಲಾನ್ ಇದೆ. ನಾವು ಯಾವಾಗ ಹೋಗೋದು, ಏನೇನು ತಗೊಳ್ಳೋದು, ಎಲ್ಲಿ ಉಳ್ಕೊಳ್ಳೋದು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ನಾವು ಯಾವಾಗ ಹೋಗ್ತಿದ್ದೀವಪ್ಪ? ಓಹ್ ಹೌದಾ, ಪೂರ್ತಿ ಪ್ಲಾನ್ ಮಾಡಿದ್ದೀರಾ? ಆಯ್ತಾಯ್ತು, ಈ ತಿಂಗಳ ಎಂಡಲ್ಲಿ ಹೋಗಿ ಬರೋಣ. ನೀವು ಹೇಳ್ತಾ ಇರೋದು ಕೇಳ್ತಾ ಇದ್ರೆ ಈಗಲೇ ಟ್ರಿಪ್ಪಿಗೆ ಹೋದಂಗೆ ಆಗ್ತಿದೆ ನನಗೆ. ಅಷ್ಟು ದಿನದಿಂದ ಕೇಳ್ತಾ ಇದ್ವಿ, ಇಲ್ಲ ಇಲ್ಲ ಅಂತ ಹೇಳ್ತಿದ್ರಿ. ಇವತ್ತು ನೀವು ಯಾವ ಮಗ್ಲಲ್ಲಿ ಎದ್ರೋ, ನಾವು ಯಾವ ಮಗ್ಲಲ್ಲಿ ಎದ್ವೋ ಅದು ದೇವ್ರು ಕಂಡುಬಿಟ್ಬಿಟ್ಟ. ಒಟ್ಟಿನಲ್ಲಿ ನಾವೆಲ್ಲರೂ ಟ್ರಿಪ್ಪಿಗೆ ಹೋಗ್ತಿದ್ದೀವಲ್ಲ, ಅಷ್ಟು ಸಾಕು. ಗಿರಿ, ನಿಮಗಳು ಖುಷಿ ಮುಂದೆ ನನಗಿನ್ನೇನು ಬೇಡ. ಇಷ್ಟೇನಾ ಅಥವಾ ಬೇರೆ ಏನಾದರೂ ಬೇಡಿಕೆ ಇದೆಯಾ? ಹಾಂ ರೀ, ಸಂಜೆ ಬರಬೇಕಾದ್ರೆ ಯಾವುದಾದ್ರೂ ಕನ್ನಡ ಸಿನಿಮಾದ ಟಿಕೆಟ್ ತೊಗೊಂಬನ್ನಿ, ನಾವೆಲ್ಲರೂ ಒಟ್ಟಿಗೆ ಹೋಗಿ ಬರೋಣ. ಹಾಂ ಹಾಂ, ಇದಲ್ವಾ ಆಸೆ ಅಂದರೆ? ಕನ್ನಡಿಗರು ಕನ್ನಡ ಸಿನಿಮಾ ನೋಡಿದ್ರೆ ತಾನೇ ಕನ್ನಡ ಚಿತ್ರೋದ್ಯಮ ಬೆಳೆಯೋದು, ಲಕ್ಷಾಂತರ ಜನರ ಜೀವನ ನಡೆಯೋದು. ಖಂಡಿತ ತರ್ತೀನಿ. ನನ್ ಮುದ್ದು ಅಪ್ಪ. ಥ್ಯಾಂಕ್ ಯು. ನಿನಗಿಂತ ಮುಂಚೆ ಅವ್ರು ನನಗಪ್ಪ. ಥ್ಯಾಂಕ್ ಯು. ಅಯ್ಯೋ, ಹೇಳಿದ ಒಂದು ಸುಳ್ಳು, ಅದಕ್ಕೆ ಈ ಲೆವೆಲ್ ಖುಷಿನಾ? ಏನೇ ಆಗಲಿ, ಸತ್ಯ ಕೊಡೋ ನೋವಿಗಿಂತ ಸುಳ್ಳು ಕೊಡೋ ಖುಷಿನೇ ಜಾಸ್ತಿ. ಇವತ್ತು ಏನಾದರೂ ಆಗಲ್ಲ ಅಂದಿದ್ರೆ ರಂಪ ಮಾಡಿ ಸಂಪಲ್ಲಿರೋ ಪಂಪಲ್ಲಿ ನೆನೆಸ್ಬಿಟ್ಟಿರೋರು. ಇಟ್ಸ್ ಓಕೆ, ಸುಳ್ಳಿಗೆ ಕೊನೆಗೂ ಬೆಲೆ ಬಂತು. ರೀ, ಏನ್ರಿ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಗಿರಿ, ಮಕ್ಕಳು ಅಪ್ಕೊಂಡ್ರು ಮಕ್ಕಳಮ್ಮ ಸುಮ್ಮನೆ ನಿಂತಿದ್ದಾರಲ್ಲ ಅಂತ ಯೋಚನೆ ಮಾಡ್ತಿದ್ದೀನಿ. ಅಯ್ಯೋ ರೀ, ಯಾವಾಗ ನೋಡಿದ್ರು ತಮಾಷೆನೆ. ಹೋಗಿಪ್ಪ. ನಾಚ್ಕೊಂಡ್ಬಿಟ್ಲು. ನೀವು ಹೋಗಿಪ್ಪ. ಬರ್ತೀನಿ. ಬಾಯ್ 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 ಬಾಯ್. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.